ಒನ್ ಡೇ ಗೊತ್ತಾಯ್ತಲ್ಲ ಅಂದ್ರೆ ಹಾ. ಓ ಈಗ ರೈಟ್ ಟೈಮ್ ನಾನು ದುಡಿಲೇಬೇಕು, ಯಾರೋ ಸಾಲಗಾರರು ಬಂದು ಅಪ್ಪನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂದ್ರೆ ಕೇಳ್ತಿದ್ದಾರೆ ಅವ್ರ ದುಡ್ಡನ್ನ, ಅಪ್ಪ ಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಲ್ಲ. ವಾಟ್ ವಾಸ್ ಇನ್ ಯುವರ್ ಮೈಂಡ್ ದಟ್ ಡೇ, ದಟ್ ಟೈಮ್? ಆವಾಗ ಆಲ್ಮೋಸ್ಟ್ ಮೇಗೆ ನನಗೆ ಎಕ್ಸಾಮ್ ಮುಗ್ದಿದ್ದು. ಸೊ ಮನೆಗೆ ಹೋದೆ, ಎಲ್ಲ ವಾಪಸ್ಸು ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತಿ ಲಗೇಜ್ ತೊಗೊಂಡು ಹೋದ್ವಿ. ಮನೇಲಿ ಒಂದು 2 months ಸುಮ್ಮನೆ ಇದ್ದೆ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ. ಅಫ್ಕೋರ್ಸ್ ಇಂಜಿನಿಯರಿಂಗ್ ಎಲ್ಲ ಮಾಡೋ ಅಂಥ ಪ್ಲ್ಯಾನ್ ಕೂಡ ಆಗಲಿ ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ, ಬಿಕಾಸ್ ಅದು ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಇದ್ದಿದ್ದು ಒಂದೇ, ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕೀಗ ಅಂತ. ಏನ್ ಕೆಲಸ ಸಿಗುತ್ತೆ, ನಾನು ಓದಿರೋದೇನು, ಅದ್ರ ಮೇಲೆ ಏನ್ ಕೆಲಸ ಸಿಗುತ್ತೆ ಅನ್ನೋ ಕ್ಲಾರಿಟಿ ಕೂಡ ಇರ್ಲಿಲ್ಲ, ಗೈಡೆನ್ಸ್ ಕೊಡೋರು ಏನೋ ಓದ್ಬೇಕು ಎಲ್ಲೋ ಕೆಲಸ ಕೇಳಬೇಕು ಅಂತಾನೂ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ ನನಗೆ. ಸೊ ಆಮೇಲೆ ಎಲ್ರು ಹೇಳೋರು, ಅವರು ಇಂಜಿನಿಯರ್ ಅಂತೆ ನೋಡು, ಅವ್ರ ಹತ್ರ ಮಾತಾಡು, ಆಮೇಲೆ ಇಲ್ಲೆಲ್ಲೋ ಒಂದು ಎಲೆಕ್ಟ್ರಿಕಲ್ ಪ್ಲಾಂಟ್ ಇದೆ, ಅಲ್ಲೇನೋ ಹೋಗಿ ವಿಚಾರಿಸು, ಏನೇನೋ ಹೇಳೋರು. ಅದ್ರ ರಿಲೇಟೆಡ್ ಹೇಳೋರು. ಬಟ್ ಅದ್ರ ರಿಲೇಟೆಡ್ ಹೋಗಿ ಎಲ್ಲಿ ವಿಚಾರಿಸಿದ್ರು ದೇರ್ ವಾಸ್ ನೋ ಲಕ್. ಬೇಸಿಕಲಿ ಏನೂ ಆಗಲಿಲ್ಲ ಅದರಿಂದ. ಕೊನೆಗೆ ನಾನು ಏನು ಮಾಡಿದೆ ಅಂದರೆ, ನಮ್ಮೂರ ಹತ್ರ ಒಂದು ಹಳ್ಳಿ ಇದೆ, ಬಡವನಹಳ್ಳಿ ಅಂತ, ಅಲ್ಲಿ ಟೀಚಿಂಗಿಗೆ ಕರೆದ್ರು. ಅಂದರೆ ITI ಸ್ಟೂಡೆಂಟ್ಸ್ಗೆ ಡಿಪ್ಲೊಮಾ ಮಾಡಿರೋರು ಟೀಚ್ ಮಾಡ್ಬೋದು. ಸೊ ಅಲ್ಲಿ ಲೆಕ್ಚರಿಂಗಿಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ, ದಟ್ ವಾಸ್ ವೆರಿ ಫಸ್ಟ್ ಜಾಬ್. ಎಷ್ಟು ಸಂಬಳ? 4,000 ಸಂಬಳ. 4,000 ಸಂಬಳ. ಮನೆಯಿಂದ ಓಡಾಡೋದು. ಅಲ್ಲಿ ಒಂದು 3 months ಹೋದೆ. ನನ್ಗೇನು ಬುಕ್ಸ್ ನೋಡ್ಕೊಂಡು ಏನು ಪಾಠ ಮಾಡೋಕ್ಕಾಗುತ್ತೆ, ನಾನು ಏನು ಓದಿರೋದು ಆ ಸಿಲೆಬಸ್ ಅವ್ರಿಗೂ ಇರುತ್ತೆ ಆಲ್ಮೋಸ್ಟ್ ITI ಎಲೆಕ್ಟ್ರಿಕಲ್ಗೆ. ಸೊ ಅದನ್ನ ಪಾಠ ಮಾಡೋದು, ಹೇಳ್ಕೊಡೋದು ಮಾಡ್ತಾ ಇದ್ದೆ. ಸೊ ಅದು ಫಸ್ಟ್ ಜಾಬು. ಆಮೇಲೆ ಅನ್ನಿಸ್ತು, ಇದೇನು ನಾನು ಲೆಕ್ಚರಿಂಗ್ ಆಗಿದ್ರೆ ನಾನು TCH ಮಾಡಿ DEd ಮಾಡಿ ಟೀಚರೇ ಆಗ್ಬೋದಾಗಿತ್ತಲ್ವಾ, ಇದೇನು ಓದಿ ಏನು ಮಾಡ್ತಿದ್ದೀನಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನಗಿನ್ನ ಮುಂಚೆ ಬೆಂಗಳೂರಿಗೆ ನನ್ನ ತುಮಕೂರಲ್ಲಿ ಓದಿದ ಕೆಲವೊಂದು ಬೇರೆ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಬ್ಯಾಚ್ ಹುಡುಗಿರು ಬಂದಿದ್ರು. ಅವರಿಗೆ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ರು ಕ್ಲಾಸ್ಮೇಟ್ಸ್. ಅದರಲ್ಲಿ ಒಬ್ಳು ಕ್ಲಾಸ್ಮೇಟ್ಸ್ ನಾನು ಈಗಲೂ ನೆನೆಸ್ಕೋಬೇಕು, ಲಲಿತಾ ಅಂತ. ನೌ ಶಿ ಈಸ್ ಇನ್ ವಾಟರ್ ಬೋರ್ಡ್, ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಜಾಬ್. ಸೊ ಅವರು ಅಲ್ಲಿ ಒಂದು BPO ಕಂಪ್ನಿ ಇತ್ತು, ಸೊ ಅಲ್ಲಿ ವರ್ಕ್ ಮಾಡಕ್ಕೆ ಬಂದಿದ್ರು. ಅವರ ರಿಲೇಟಿವ್ಸ್ ಯಾರೋ ಜಾಬ್ ಕೊಡ್ಸಿದ್ರಲ್ಲಿ. ಸೊ ನನ್ನನ್ನು ಕರೆದಿದ್ರು, ಹಿಂಗೆ ಇಂಟರ್ವ್ಯೂಸ್ ನಡೀತಿದೆ, ಒಂದು ಕಂಪ್ನಿ ಇದು ಬಾ ಅಂತ. ನನಗೆ BPO ಅಂದ್ರೆ ಏನಂತನೂ ಗೊತ್ತಿರಲಿಲ್ಲ, ಅಥವಾ ಕಂಪ್ನಿ ಅಂದ್ರೆ ನೋ ಐಡಿಯಾ. ಸೊ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ. 2011 November 17th ಬೆಂಗಳೂರು ಬಂದಿದ್ದು. ಹಾ, ಬೆಂಗಳೂರಿಗೆ. ಅಲ್ಲಿ ತನಕ ಈ ಸಿಟಿ ನೋಡೇ ಇಲ್ಲ ನೀವು? ಅಂದ್ರೆ ಒಂದ್ಸತಿ ಒಂದ್ ಮದ್ವೆಗೆ ಕರ್ಕೊಂಡ್ ಬಂದಿದ್ರು. ನಮ್ಮ ಯಾರೋ ಒಂದು ಮದ್ವೆ ಇತ್ತು ಇಲ್ಲಿ. ಸೊ ಆ ಮದ್ವೆಗೆ ನಮ್ಮ ಅಪ್ಪ ಕರ್ಕೊಂಡ್ ಹೋಗಿದ್ರು. ಅದು ಆ ಮದ್ವೆನಲ್ಲೇ ನಾನು ಬಫೆ ಸಿಸ್ಟಮ್ ಊಟ ಅದು ಫಸ್ಟ್ ಟೈಮ್ ಬಫೆ ಸಿಸ್ಟಮ್ ಊಟ, ಲಕ್ಸುರಿ, ವೆರಿ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅದು. ಸೊ ಅವರು ನಮ್ಮೂರವ್ರನ್ನೆಲ್ಲ ಕರೆದಿದ್ರು, ಯಾಕಂದ್ರೆ ಬಸ್ ಬಂದಿರ್ತೀವಿ ಗೊತ್ತಿರೋರೆ. ಬಟ್ ಅವರು ತುಂಬಾ ರಿಚ್, ಇಲ್ಲಿ ತುಂಬಾ ರಿಚ್ ಇದಾರೆ, ಜೊತೆಗೆ ಸೆಟಲ್ ಆಗಿರೋರು, ಮುಂಚೆನೆ ಹಳ್ಳಿ ಬಿಟ್ಟು ಬಂದಿದ್ದವ್ರು ನಮ್ಮೂರವ್ರು. ಸೊ ಅವರು ಮದ್ವೆಗ್ ಬಂದಾಗ ಬೆಂಗಳೂರು ನೋಡಿ ಚೆನ್ನಾಗ್ ಅನ್ನಿಸ್ತು. ಲೈಕ್ ಬೆಂಗಳೂರು ಅಂದ್ರೆ ತುಂಬಾ ಲೈಕ್ ಇಟ್ಸ್ ಅ ಓಷನ್. ಯಾರಾದ್ರೂ ಅಂದ್ರೆ ನನಗೆ ಬೆಂಗಳೂರು ಅಂದ್ರೆ ಇಟ್ ಈಸ್ ಅ ಮ್ಯಾಜಿಕ್ ಆಕ್ಚುಲಿ. ಇದು ನಿಮ್ಗೆ ಏನ್ ಬೇಕಾದ್ರೂ ಕೊಡುತ್ತೆ, ನೀವ್ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ತುಂಬಾ ಒಳ್ಳೆಯವರು, ತುಂಬಾ ಕೆಟ್ಟವರು, ಏನ್ ಬೇಕಾದ್ರೂ ಇನ್ಫ್ಲುಯೆನ್ಸ್ ಎಲ್ಲಾ ಕಡೆಯಿಂದನೂ ಬರ್ತಿರುತ್ತೆ. ಹಾ ಹೌದು, ನೀವು ಏನ್ ಬೇಕಾದ್ರೂ ಆಗ್ಬೋದು. ತುಂಬಾ ಅತಿ ಕೆಟ್ಟ ಪರಿಸ್ಥಿತಿಗೋ ಕೆಟ್ಟೋಗ್ಬೋದು, ಇಲ್ಲ ನೀವ್ ಏನ್ ಬೇಕಾದ್ರೂ ಉದ್ಧಾರ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ. ಇಟ್ ಕಂಟ್ರೋಲ್ಸ್ ಯು ಲೈಕ್ ಇನ್ ಎವ್ರಿ ವೇ. ಅಂಡ್ ಎಲ್ಲಾ ಆಪರ್ಚುನಿಟೀಸ್ ಕೊಡುತ್ತೆ ಇದು. ನನಗೂ ತುಂಬಾ ಆಪರ್ಚುನಿಟೀಸ್ ಕೊಡ್ತು. ವೆರಿ ಗುಡ್. ಟೆಲ್ ಅಸ್ 2011 ನವೆಂಬರ್ 17 ಅಂದ್ರೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಶಿಫ್ಟ್ ಆಗುತ್ತೆ. ಈ ಮಹಾನಗರಕ್ಕೆ ಕೆಲ್ಸಕ್ಕೆ ಅಂತ ಬರ್ತಾರೆ. ಓಕೆ, ಕೆಲ್ಸಕ್ಕೆ ಬಂದಾಗ ಏನಾಯ್ತು ಹೇಳಿ? ಕೆಲಸ ಏನ್ ಎಷ್ಟು ಈಸಿಯಾಗಿ ಸಿಗ್ಲಿಲ್ಲ. ಅದು ಕೂಡ ಯಾರು ಬಂದ್ರಿ ಕೆಲಸ? ಅಪ್ಪ ನಾನು ಬೆಳಗ್ಗೆ ಗೌರ್ಮೆಂಟ್ ಬಸ್ ಸ್ಟಾರ್ಟ್ ಆಗುತ್ತೆ 5 ಗಂಟೆಗೆ ನಮ್ಮೂರಿಂದ. ಅದು 7:15 ತುಮಕೂರು, 8:15 ಮೆಜೆಸ್ಟಿಕ್ ಬರುತ್ತೆ. ಸೊ ನಮ್ಮಪ್ಪ ನಮ್ಮ ಪಕ್ಕದಲ್ಲಿ ಒಂದು ಆಂಟಿ, ನಮ್ಮ ರಿಲೇಟಿವ್ಸ್ ಮನೆ ಇತ್ತು, ಅವ್ರ ಹತ್ರ ಒಂದು 150 rupees ವಿ ಬಾರೋಡ್. ಬೆಳಗ್ಗೆ ಹೋಗ್ಬೇಕು, ಹಾ ಸಾಲ ಕೊಡಿ, ಮಗಳು ಕರ್ಕೊಂಡು ಹೋಗ್ಬೇಕು ನಾನು. ಹಿಂಗೆ ಬೆಂಗಳೂರಲ್ಲಿ ಒಂದು ಇಂಟರ್ವ್ಯೂ ಇದೆ, ಕೆಲಸ ಸಿಕ್ಬಿಡುತ್ತೆ. ಕಾನ್ಫಿಡೆನ್ಸ್ ಫುಲ್. ನಮ್ಮ ಅಪ್ಪಂಗೆ ನನ್ನ ಮೇಲೆ ಓವರ್ ಕಾನ್ಫಿಡೆನ್ಸ್, ನಾಟ್ ಜಸ್ಟ್ ನಾರ್ಮಲ್ ಕಾನ್ಫಿಡೆನ್ಸ್.
ಸೊ ಆಮೇಲೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಒಂದು 150-200 ರೂಪಾಯಿ ಅನ್ಸುತ್ತೆ ಇಸ್ಕೊಂಡು ಮೆಜೆಸ್ಟಿಕ್ಗೆ ಬಂದು ಇಳಿದ್ವಿ. ನಾನು ಅಲ್ಲಿಂದಾನೇ ರೆಡಿಯಾಗಿ ಬಂದ್ಬಿಟ್ಟಿದೆ ಇಂಟರ್ವ್ಯೂಗೆ ಅಂತ. ಬಟ್ ನನಗೆ ಒಂದು ವರ್ಡ್ ಕೂಡ ಇಂಗ್ಲಿಷ್ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಬಟ್ ನೀವು ಬರ್ತಾ ಇರೋದು BPO ಕಂಪನಿಗೆ? ಹಾ, ಒಂದ್ BP ಅಲ್ಲಿ ಇಂಗ್ಲಿಷ್ ಕಂಪಲ್ಸರಿ. ಹೌದು, ಅದಕ್ಕೆ ಕೇಳ್ತಿರೋದು ನಾನು. ಬಟ್ ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ? ಇಂಗ್ಲಿಷ್ ಗೊತ್ತಿಲ್ಲ, ಏನಂದ್ರೇನು ಗೊತ್ತಿಲ್ಲ. ಇಮೇಲ್ ಅನ್ನೋ ವರ್ಡೇ ಗೊತ್ತಿಲ್ಲ ನನ್ಗೆ. ಇಮೇಲ್ ಅಂದ್ರೆ ಈಗ ಒಂದ್ ಮನುಷ್ಯನ್ಗೆ ಆಧಾರ್ ಕಾರ್ಡ್ ಹಂಗೆ ಇಮೇಲ್ ಹಂಗೆ ಇವಾಗಲ್ವಾ. ಬಟ್ ಇಮೇಲ್ ಅಂದ್ರೇನೆ ಗೊತ್ತಿಲ್ಲ ನನ್ಗೆ. ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಅಂದ್ರೆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಗೊತ್ತಿತ್ತು? ಅಂದ್ರೆ ಓದಿದ್ವಿ, ಬಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಬರ್ತಾ ಇರ್ಲಿಲ್ಲ. ವಾಟ್ಸ್ ಯುವರ್ ನೇಮ್ ಅಂದ್ರೆ ಹೇಳಕ್ ಗೊತ್ತಿತ್ತು ಅಷ್ಟೇ. ಮೈ ನೇಮ್ ಇಸ್ ಮಂಜುಶ್ರೀ ಅಷ್ಟು ಗೊತ್ತಿತ್ತು ಅಷ್ಟೇ. ನಾನು ಅದನ್ನ KSRTC ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೆ. ಇಂಟರ್ವ್ಯೂ ನಲ್ಲಿ ನನ್ ಫ್ರೆಂಡ್ ಹೇಳಿದ್ಲು, ಈಗ HR ರೌಂಡ್ ನಲ್ಲಿ ನಿನ್ಗೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾರೆ, ಅವಾಗ ಐ ಆಮ್ ಮಂಜುಶ್ರೀ ಆರ್ ಮೈ ನೇಮ್ ಇಸ್ ಮಂಜುಶ್ರೀ ಅಂತ ಹೇಳು. ಮೈ ಫಾದರ್ ನೇಮ್ ಇಸ್ ಲಿಂಗೇಗೌಡ, ಐ ಆಮ್ ಫ್ರಮ್ ಶಿವನಗೆರೆ, ಐ ಹ್ಯಾವ್ ಸ್ಟಡಿಡ್, ಈ ತರ ಹೇಳು ಅಂತ ಹೇಳಿದ್ಲು. ನಾನು ಅದನ್ನ ಒಂದು ಬರ್ಕೊಂಡು ಬಂದೆ ಅಲ್ಲಿಗೆ. ಆಮೇಲೆ ಮೆಜೆಸ್ಟಿಕ್ ಅಲ್ಲಿ ಅಣ್ಣಮ್ಮ ಅಲ್ಲೊಂದು ದುರ್ಗಮ್ಮ ದೇವಸ್ಥಾನ ಇದೆ, ಅಲ್ಲಿಗೆ ನಮ್ಮ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಬಸ್ ಹತ್ತಿದ್ವಿ. ಏನ್ ಕೇಳ್ಕೊಂಡ್ರಿ? ಈ ಬಂದಿರೋ ಕೆಲಸ ಸಿಕ್ಬಿಡ್ಲಪ್ಪ ದೇವ್ರೆ, ಇದು ಸಿಕ್ಕಿದ್ರೆ ಈ ನನ್ಗೆ ನನ್ನ ತಂದೆಗೆ ತಾಯಿಗೆಲ್ಲ ಒಂದು ದಾರಿ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಜೀವನ ಮೇ ಬಿ ಮತ್ತೆ ಕರೆಕ್ಟಾಗಿ ಒಂದು ಕಂಫರ್ಟಬಲ್ ಇದಕ್ಕೆ ಬರ್ಬೋದು ಅಂತಾನೆ ಕೇಳಿದೆ. ನಮ್ಮ ಅಪ್ಪನ ಸಾಲ ಎಲ್ಲ ತೀರಿಸ್ಬೇಕು, ಆ ಸಾಲ ತೀರ್ಸಕ್ಕಾದ್ರೂ ಇದು ಬೇಕು ಅಂತ. ನನ್ಗೆ ಅವಾಗ ಇದ್ದಿದ್ದು ಅಪ್ಪನ್ಗೆ ಅಪ್ಪ 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 ಅಷ್ಟೇ. ಮೈಂಡ್ ಫುಲ್ ಬಂದು ಇಡೀ ಬಾಡಿ ನರ್ವ್ಸ್ ಎಲ್ಲ ಅಪ್ಪನೇ ಆಗೋಗ್ಬಿಟ್ಟಿದೆ. ಅಂದ್ರೆ ಲೈಕ್ ಅವ್ರಿಗೆ ವಾಪಸ್ ಕೊಡ್ಬೇಕು, ಆ ಸಾಲ ತೀರಿಸ್ಬೇಕು ಅಷ್ಟೇ ಇದ್ದಿದ್ದು. ನಾನು ಇಡೀ ಡಿಪ್ಲೊಮಾ ಸಾಲನೇ ಓದಿದ್. ನಂಗೆ ಗೊತ್ತೇ ಇರ್ಲಿಲ್ಲ, ಡಿಪ್ಲೊಮಾ ಮುಗಿದ್ಮೇಲೆ ಗೊತ್ತಾಗಿದ್ದು ನನ್ಗೆ ಅದು ಸಾಲದಲ್ಲಿ ಓದಿರೋದು ನಾನು ಅಂತ. ಇನ್ನು ಮೆಜೆಸ್ಟಿಕ್ ಅಲ್ಲಿ ಈ ಕಡೆ KSRTC, ಈ ಕಡೆ BMTC, ಎದುರುಗಡೆ ಟ್ರಾವೆಲ್ಸ್ ಇದೆ, ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಅದೇ ದೇವಸ್ಥಾನ? ಅದೊಂದು ಪುಟ್ಟ ದೇವಸ್ಥಾನ ಇದೆ ಅಲ್ಲಿ. ಓ, ಅದೇ ದೇವಸ್ಥಾನ. ಆ ದೇವಸ್ಥಾನ. ಅಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಬಸ್ ಹತ್ತಿದ್ದು. ಎಲೆಕ್ಟ್ರಾನ್ ಸಿಟಿಗೆ ಬಂದ್ಮೇಲೆ ನನ್ನ ಫ್ರೆಂಡ್ ಕರ್ಕೊಂಡ್ಲು ಅಲ್ಲಿ. ಆಮೇಲೆ ಅಲ್ಲಿ ಅಪ್ಪ ಆಚೆ ಕೂತ್ಕೊಂಡ್ರು, ಒಳಗಡೆ ಬಿಡ್ಲಿಲ್ಲ. ಆಮೇಲೆ ನಾವು ಒಳಗಡೆ ಹೋದ್ವಿ. ಹೇಳಿದ್ನಲ್ಲ ಆಫೀಸು ಬಿಲ್ಡಿಂಗ್ ಅವ್ರನ್ನೆಲ್ಲ ನೋಡಿ ಇದೆಲ್ಲ ನಮ್ಗೆಲ್ಲಿ ಆಗಲ್ಲ ಬಿಡ ಅನ್ಕೊಂಡೆ. ಅಂದ್ರೆ ನನ್ನ ಫ್ರೆಂಡ್ಗಂದ್ರೆ ಇನ್ಫ್ಲೂಯೆನ್ಸ್ ಸಿಕ್ಕಿದೆ, ನಮ್ಗೆಲ್ಲಿ ಸಿಗುತ್ತೆ ಅನ್ನೋದು ಒಂದ್ ನನ್ಗೇನು ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಮಲ್ಟಿ ಸ್ಟೋರ್ ಬಿಲ್ಡಿಂಗ್, ಗ್ಲಾಸ್ ಬಿಲ್ಡಿಂಗ್, ಒಳಗಡೆ ಸೊಫಿಸ್ಟಿಕೇಟೆಡ್ ವಾತಾವರಣ. ಅಂದ್ರೆ ಅವರೆಲ್ಲ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರೆ, ಚೂಡಿದಾರ್ ಹಾಕೊಂಡು ಹೋಗಿದ್ರಿ? ಇರೋದ್ರಲ್ಲಿ ಒಂದು ಬೆಸ್ಟ್. ಸೊ ಓದ್ವಿ. ಆಮೇಲೆ ಅಲ್ಲಿ ಮತ್ತೆ ನನ್ ರೆಸ್ಯೂಮೆ ಕೊಟ್ಟೆ, ಪ್ರಿಂಟ್ ಊರಿಂದಾನೆ ಹಿಂದಿನ ದಿನಾನೇ ರೆಡಿ ಮಾಡ್ಕೊಂಡು. ಈ ರೆಸ್ಯೂಮೆ ಎಲ್ಲ ಇಂಗ್ಲಿಷ್ ಅಲ್ಲಿ ಗೊತ್ತಿತ್ತಾ ನಿಮ್ಗೆ ಮಾಡಕ್ಕೆ? ರೆಸ್ಯೂಮೆ, ಬೇಸಿಕ್ ರೆಸ್ಯೂಮೆ. ನನ್ನ ಬ್ಯಾಚ್ ಅಲ್ಲಿ ನನ್ಗಿನ್ನ ಸೀನಿಯರ್ಸ್ PUC ಇಂದ ಬಂದಿರೋರು ಡಿಪ್ಲೊಮಾ ಹೋದ್ರು, ಅವರೆಲ್ಲ ರೆಡಿ ಮಾಡ್ಕೊಟ್ಟಿದ್ರು ನನ್ಗೆ. ಎಲ್ಲರಿಂದ ಹೆಲ್ಪ್. ನಾನು ಯಾರ ಹತ್ರ ಏನಾದ್ರು ಸ್ವಲ್ಪ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿರ್ತೀನಿ, ಸೊ ಹೆಲ್ಪ್ ಮಾಡ್ತಾರೆ. ಸೇಮ್ ಕ್ವಶನ್ ಬಂತ? ನೀವು ಬರ್ಕೊಟ್ಟಿದ್ರಲ್ಲ ಅದೇ ಕ್ವಶನ್ ಬಂತ? ಈಗ್ಲೂ ನೆನ್ಸ್ಕೊಂತೀನಿ. ಅವ್ರು ಉಮಾ ಮಹೇಶ್ವರಿ ಮ್ಯಾಮ್ ಅಂತ, HR 2011 ಕನ್ನಡದವರಾ? ಇಲ್ಲ, ಅವ್ರು ತೆಲುಗು ಅವರು. ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಇನ್ನೇನು ಬರಲ್ಲ ಕನ್ನಡ ಬಿಟ್ರೆ. ಇಲ್ಲ. ಆಮೇಲೆ ಹೋಗಿ ಕರೆದ್ರು. ನನಗೆ ಗೊತ್ತಿಲ್ಲ ನನ್ನ ಪ್ರೆಸೆಂಟಬಿಲಿಟಿ ಹೆಂಗಿದೆ, ನಾನು ಹೆಂಗ್ ಕೂತ್ಕೊ ಏನೂ ಇಲ್ಲ. ಬಟ್ ಆ ಕಂಪ್ನಿ ದೇವ್ರೆ ಕಳ್ಸಿದ್ದು ನನ್ಗೆ ಅನ್ಸುತ್ತೆ. ಅವ್ರ ಇಂಟರ್ವ್ಯೂ ತಗೊಂಡ್ರು, ಅವ್ರು ಕೇಳಿದ್ದಕ್ಕೆ ಅರ್ಧಂಬರ್ಧ ಏನೋ ಹೇಳ್ದೆ ನಾನು. ಒಟ್ಟಲ್ಲಿ ಅವ್ರು ಏನ್ ಕೇಳಿದ್ರೆ ನಾನೇನು ಹೇಳ್ದೆ ಗೊತ್ತಿಲ್ಲ, ಬಟ್ ಹೇಳ್ದೆ. ಆಮೇಲೆ ಮೇ ಬಿ ಅವರಿಗೆ ನಾನು ಇಷ್ಟ ಆಗಿರ್ಲಿಲ್ಲ ಇಂಟರ್ವ್ಯೂ ಮುಗಿಯೋವರೆಗೂ. ಒಂದು 2-3 ಗಂಟೆ ಆಗಿತ್ತು. ಆಮೇಲೆ ನಾನು ಅಗ್ಲಗ್ಲ ಟೈಮ್ ನೋಡೋದು, ಹಿಂದೆ ತಿರುಗಿ ನೋಡೋದು. ನಮ್ಮಪ್ಪ ಆಚೆ ಕೂತಿದ್ದಾರೆ, ಲಂಚ್ ಇಲ್ಲ ಏನಿಲ್ಲ, ಇಡೀ ದಿನ ಆಗಿದೆ. ಬಂದು ವಾಪಸ್ ಊರಿಗೆ ಬೇರೆ ಹೋಗ್ಬೇಕು, ಉಳ್ಕೊಳಕ್ ಜಾಗ ಇಲ್ಲ ನಮ್ಗೆ, ಜೊತೆಗೆ 150 ರೂಪಾಯಿ ಸಾಲ. ಆಮೇಲೆ ನಾನು ನಮ್ಮ ಮ್ಯಾಮ್ಗೆ ಹೇಳ್ದೆ, ಮ್ಯಾಮ್ ತಂದೆ ಇದ್ದಾರೆ ಆಚೆ, ಈ ಇಂಗ್ಲಿಷ್ ಮಿಕ್ಸ್ ಕನ್ನಡದಲ್ಲಿ ಹೇಳ್ದೆ. ಅವ್ರಿಗೆ ಹೇಳಿ ನೆನಪಿಲ್ಲ, ಮೇ ಬಿ ಹೆಂಗೋ ಐ ಟ್ರೈಡ್ ಟು ಕನ್ವೆ ಹರ್ ದಟ್ ನಮ್ಮಪ್ಪ ಆಚೆ ಇದ್ದಾರೆ, ನಾವು ಊರಿಗೆ ಹೋಗ್ಬೇಕು ವಾಪಸ್ಸು, ಇಲ್ಲಿಂದ ಬಸ್ಸಲ್ಲಿ ಹೋದ್ರು 5-6 ಅವರ್ ಆಗುತ್ತೆ ಮ್ಯಾಮ್, ನಾನು ಹೋಗ್ಬೇಕು ವಾಪಸ್ಸು ಅಂತ. ಯಾಕಂದ್ರೆ ತುಂಬಾ ಜನ ಬಂದಿದ್ರು ಇಂಟರ್ವ್ಯೂಗೆ. ಸೊ ನಾನು ಇಲ್ಲಿ ಇರೋರು ಓಕೆ, ನಾನು ದೂರ ಹೋಗೋಳಲ್ವಾ, ಸೊ ಅದು ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಸುಮ್ಮನೆ ರೆಸ್ಯೂಮೆ ತಗೊಂಡು ಆಚೆ ಬಂದು ನೋಡಿದ್ರು, ನಮ್ಮ ಅಪ್ಪನ ನೋಡಿದ್ರು. ಮೇ ಬಿ ಅವ್ರಿಗೆ ಏನ್ ಅನ್ಸುತ್ತೋ ಏನೋ, ನನ್ನ ಪರ್ಫಾರ್ಮೆನ್ಸ್ ಇಂದ ಆ ಜಾಬ್ ಸಿಕ್ಲಿಲ್ಲ ನನಗೆ, ಅವ್ರಿಗೆ ಒಂದು ಕರುಣೆ ಮೇಲೆ ಕೊಟ್ರು. ಅವ್ರು ಒಂದು ಎಮೋಷನ್
ಕಮ್ಯುನಿಕೇಟ್ ಆಗಿದೆ ಹಾ ಮೇ ಬಿ ಅವರು ಅದೇ ಬ್ಯಾಕ್ ಗ್ರೌಂಡ್ ಇರ್ತಾರೆ ಅನ್ಸುತ್ತೆ. ಅವರು ಬೆಂಗಳೂರಿಗೆ ಬಂದು ಒಬ್ಬ HR ಹೆಡ್ ಆಗ್ಬೇಕಂದ್ರೆ ಅವ್ರ ಸ್ಟ್ರಗಲ್ಸ್ ಇರುತ್ತೆ. ಮೇ ಬಿ ಅದು ರಿಸೋನೇಟ್ ಆಗಿರೋ. ನನ್ನ ಲೈಫಲ್ಲಿ ಜಾಸ್ತಿ ಫೀಮೇಲ್ಸ್ ಇಂದ ಆಪರ್ಚುನಿಟೀಸ್ ಕ್ರಿಯೇಟ್ ಅಲ್ಲಿ ಡೇ 1 ಇಂದ ಇಲ್ಲಿವರೆಗೂ. ಐ ಡೋಂಟ್ ನೋ ಹೌ. ನಮ್ಮ ಈ ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಇದಕ್ಕೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ಕನೆಕ್ಷನ್ ಇದೆ. ಅಂದ್ರೆ ಹೆಣ್ಮಕ್ಳೇ ಯಾಕೆ ಇನ್ಫ್ಲೂಯೆನ್ಸ್ ಆಗ್ತಾರ ಅವ್ರಿಗೆ ಅಂತ ಮುಂದಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಸ್ಟೋರಿ. ಓಕೆ ಗೋ ಅಹೆಡ್. ಹಾ ಉಮಾ ಮಹೇಶ್ವರಿ ಮ್ಯಾಮ್. ಆಮೇಲೆ ಇಲ್ಲ ಅವರು ಓಕೆ ಅಮ್ಮ ನಾನು ನಿನ್ ಫ್ರೆಂಡ್ಗೆ ಹೇಳ್ ಕಳಿಸ್ತೀನಿ, ನೀನು ಹೊರಡು, ನಿಂಗೆ ಟೈಮ್ ಆಗುತ್ತೆ ಅಂತ. ಆಮೇಲೆ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಅವಳೊಂದು ಜ್ಯೂಸ್ ಕೊಡ್ಸಿದ್ಲು ನಮ್ಮ ಅಪ್ಪಗೆ ನನಗೆ ಎಲ್ಲ. ಆಮೇಲೆ ನಾವು ಅಲ್ಲಿಂದ ಬಸ್ ಹತ್ತಿ ಒಂದು 5-6 ಬಸ್ ದಾಟಿ ಊರಿಗೆ ಬಂದು ಒಂದು ನೈಟ್ 8 ಗಂಟೆಗೆ ಸೇರ್ಕೊಂಡ್ವಿ. ಆಮೇಲೆ ಒಂದು 15 ದಿನ ಆದ್ಮೇಲೆ ನನಗೆ ಕಂಪ್ನಿಯಿಂದ ಫೋನ್ ಬಂದಿರಲಿಲ್ಲ. ಬಟ್ ಒಂದಿನ ಬಂತು. ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ ನನಗೆ. ಅವ್ರು ಕನ್ಫರ್ಮ್ ಮಾಡ್ತಾವ್ರೆ ನನಗೆ. ಅದು ಅಲ್ಲ ನಮ್ಮ ಮನೆಯಿಂದ ಹಳೆ ಸೈಟ್ ಎಲ್ಲ ಇದೆ, ಮೇಲೆಲ್ಲ ಓಡೋಗ್ಬಿಟ್ಟು ಮ್ಯಾಮ್ ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ ಹೇಳಿ ಅಂತ. ಕೊನೆಗೆ ನನ್ನ ಫ್ರೆಂಡು ಮಧ್ಯ ಬಂದು ಅವ್ರು ಕನ್ಫರ್ಮ್ ಮಾಡಿದಾರಮ್ಮ ನೀನು ಬಂದ್ಬಿಡು ಅಂತ. ಸೊ 1 ಲಕ್ಷ ಪರ್ ಆ್ಯನಮ್ ವಿಚ್ ಮೀನ್ಸ್ ಅಬೌಟ್ CTC 1 lakh ಪರ್ 1 ವರ್ಷಕ್ಕೆ. 1 ವರ್ಷಕ್ಕೆ ಅರ್ಥ ಆಯ್ತು. 9,000 ಚೇಂಜ್ ಏನೋ ಬರುತ್ತೆ ಎಲ್ಲ ಡಿಡಕ್ಷನ್ ತಿಂಗಳಿಗೆ. ಹಾ ಸೊ ಆಮೇಲೆ ಅಲ್ಲಿ ವ್ಯವಸ್ಥೆ ಇರಕ್ಕೆ. ಬಟ್ ಏನಿಸ್ತು 9,000 ಆಯ್ತು. ನೀವೇನ್ ಕೇಳ್ಕೊಂಡಿದ್ರು ಎಷ್ಟು ಬೇಕು ಅಂತಿಲ್ಲ ಅಲ್ವಾ? ಗುರು ಎಷ್ಟು ಕೊಟ್ರು ಬರ್ತೀನಿ, ಎಷ್ಟು ಕೊಟ್ರು ಬರೋಗ್ತಿದ್ದೆ ನಾನು. ನನ್ಗೆ ಅಲ್ಲಿ ಊಟ ತಿಂಡಿ ಎಷ್ಟು ಕೊಟ್ರು ನಾನು, ಯಾಕಂದ್ರೆ ಅದಕ್ಕೂ ಮುಂಚೆ ನಾನು ಬೇರೆ ಬೇರೆ ಕಡೆ ಇಂಟರ್ವ್ಯೂ, ಮೈಕ್ರಾನ್ ಎಲೆಕ್ಟ್ರಿಕಲ್ಸ್, ಗೊರಗುಂಟೆಪಾಳ್ಯ, ಬಿಡ್ದಿ, ಕಿರ್ಲೋಸ್ಕರ್ ಎಲ್ಲ ಹೋಗಿ ಸುತ್ತಿದೀನಿ. ಒಂದ್ ಕಡೆ ಇಂಟರ್ವ್ಯೂಗೆ ಅಂತ ಕರೆದ್ಬಿಟ್ಟು ಪ್ಲಾಸ್ಟಿಕ್ ಬಕೆಟ್ ಕೊಟ್ಬಿಟ್ಟಿದ್ರು ನನ್ನ ಫ್ರೆಂಡ್ಗೆ. ಇದು ಸೇಲ್ಸ್, ಮನೆ ಸೇಲ್ಸ್ ಮಾಡ್ಬೇಕು ನೀವು ಅಂದ್ಬಿಟ್ಟು ಹೋಗಿ 1-2 ಮನೆಗೆ ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಹೋಗ್ತೀವಿ, ಮಧ್ಯಾಹ್ನನೇ ಕೆಲಸ ಕೊಡ್ತಾರೆ, ಸ್ಟಾರ್ಟ್ ಮಾಡಿ ಅನ್ಬಿಟ್ಟಿದ್ರು. ನನ್ನ ಫ್ರೆಂಡ್ ಹೋಗಿ ಬಕೆಟ್ ಚೊಂಬು ಮಾರದ. ಹಾ ಅಂದ್ರೆ ಅದು ಹೌದು. ಅಂದ್ರೆ ಅವ್ರು ಒಂದ್ ವೇರ್ ಹೌಸಿಗೆ ಕರ್ಕೊಂಡೋದ್ರು, ಜಾಬ್ ಕೊಟ್ರು, ಇರೋಕ್ಕೂ ಫುಡ್ ನಿಮ್ಗೆ ಊಟ ವ್ಯವಸ್ಥೆ ಕೊಡ್ತೀವಿ ಅಂದ್ರು. ಅದಾದ್ಮೇಲೆ ಅದನ್ನ ತಗೊಂಡೋಗಿ ನೀವು ನಿಮ್ಗೊಂದ್ ಏರಿಯಾ ಅಸೈನ್ ಮಾಡ್ತೀವಿ ಅಂದ್ರು. ಸೊ ಅದನ್ನ ನಾವು ಅಂದ್ರೆ ಅದೇನೋ ಒಂದು ಕಾನ್ಸೆಪ್ಟ್ ಅವ್ರದ್ದು, ನಾರ್ಮಲ್ ಸೆಲ್ಲಿಂಗ್ ಅಲ್ಲ. ಸೊ ಅವಾಗ ಅದನ್ನೆಲ್ಲಿ ತಲ್ಲೇ ಬಿಟ್ಬಿಟ್ಟು ವಾಪಸ್ ತುಮಕೂರಿಗೆ ಓಡ್ ಬಂದ್ಬಿಟ್ವಿ ನಾನು ನನ್ನ ಫ್ರೆಂಡ್. ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ತುಂಬಾ ಆಗಿದೆ. ಬಿಡ್ದಿಗೆ ಬಂದಿದ್ವಿ ನಾನು ನನ್ನ ಫ್ರೆಂಡ್ ರಾಧಾ ಅಂತ, ನನ್ನ ಫ್ರೆಂಡ್. ಅವಳು ಇವಾಗ JE, ಶೀಸ್ ಅ JE ನಾವು, ಜೂನಿಯರ್ ಇಂಜಿನಿಯರ್. ಅವಳು ಎಲೆಕ್ಟ್ರಿಕಲ್ ಏನು ಓದಿಲ್ಲ, ಅದ್ರ ಪ್ರಕಾರನೇ ಕೆಲಸ ಸಿಕ್ತು. ಒಬ್ಬೊಬ್ರಿಗೆ ಒಂದೊಂದ್ ಕಡೆ ದಾರಿ ತೋರಿಸಿದ್ದ ದೇವ್ರು. ಅವರು ಎಲ್ಲ BPO ಕಂಪನಿ. ನನಗ್ BPO ಕಂಪ್ನಿನಲ್ಲಿ 9,000 ನಿಮ್ ಸಂಬಳ ತಿಂಗಳಿಗೆ ಬಾ ಅಂತ ಕರೆದ್ರು. ಹೌದು. ಏನ್ ಅನಿಸ್ತು? ವಾಟ್ ಯು ಅಂದ್ರೆ ಅವತ್ತೇನ್ ಫೀಲ್? ಅದು ಅವತ್ತು ಲೈಕ್ ನನಗೆ ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ನನ್ ಕೆಲಸ ಸಿಕ್ಕಿದೆ ನನಗೆ. ಆಕ್ಚುಲಿ ನನ್ಗೆ ಅದು ಕೆಲಸ ಸಿಕ್ಬಿಡ್ತು ನನಗೆ ಅನ್ನೋ ಒಂದು ಹೆಮ್ಮೆ, ಖುಷಿ. ಆದ್ರೆ ಅದ್ರ ಫ್ಯೂಚರ್ ಗೊತ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆಲಸ ಸಿಕ್ತು, 9,000 ರೂಪೀಸ್ ಸಿಗ್ತಾ ಇದೆ ಅಂದ್ರೆ ಓಕೆ, ನಾನು ಏನೋ ಓದಿರೋದಕ್ಕೆ ಇದು ಸಿಕ್ತು, ಇನ್ ಮುಂದೆ ನೋಡೋಣ ಅನ್ನೋದಷ್ಟೇ ನನಗೆ ಇದ್ದಿದ್ದು. ಓಕೆ, ಈ 9,000 ಅಲ್ಲಿ ಇಡೀ ತಿಂಗಳು ಕೆಲಸ ಮಾಡಿ ಅಲ್ಲಿ ಕೆಲಸ ಕಲಿಬೇಕು ಏನು ಕ್ಲಾರಿಟಿ ಇರ್ಲಿಲ್ಲ. ಜಸ್ಟ್ ನೇಚರ್ ಆಫ್ ಜಾಬ್ ಏನು ನಿಮ್ಗೆ ಕೊಟ್ಟಿದ್ದು ಪ್ರೊಫೈಲ್ ಏನಲ್ಲಿ? ಆಕ್ಚುಲಿ ಅವರು ಕೆಲಸ ಅಂದ್ರೆ ಅದು ಅಮೆರಿಕಾಗೆ US ಸ್ಟೇಟ್ ಅಲ್ಲಿ ಗೇಬಲ್ ಸ್ಟ್ರಕ್ಚರ್ ಅಲ್ಲಿ ಮನೆಗಳಿರ್ತವೆ. ಆ ಮನೆಗೆ ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅವರು. ಸೊ ಅಲ್ಲಿ ಐಸ್ ಫಾಲ್ ಆಗಿ ಮನೆ ಪ್ರತಿ ವರ್ಷ ರೂಫ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಆ ರೂಫ್ನ ಡಿಸೈನ್ ಮಾಡಿ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ತಾರಲ್ಲ US ಸಿಟಿಸನ್ಸು, ಅವ್ರದ್ದು ಕ್ಲೈಮಿಂಗ್ ಮಾಡಬೇಕು. ಸೊ ದಟ್ ಈಸ್ ಅ BPO, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ಸೊ ಅದನ್ನ ಇಂಡಿಯಾದಲ್ಲಿ ನಮ್ಮಂತ ಅಫೋರ್ಡಬಲ್ ಟ್ಯಾಲೆಂಟ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿಗೆ ಹೈ ಕ್ವಾಲಿಟಿ ವರ್ಕ್ ಕೊಡೋದು ಇಲ್ಲಿನ ಬಿಸ್ನೆಸ್ ಕಾನ್ಸೆಪ್ಟ್. ಆ ಕಡೆಯಿಂದ ಮಾತಾಡೋರು ನೆಕ್ಸ್ಟ್ ಲೆವೆಲ್ ಇಂಗ್ಲಿಷಲ್ಲಿ ಮಾತಾಡ್ತಿರ್ತಾರೆ. ನನಗೆ ಸಿಕ್ಕಿದ್ದು ಫಸ್ಟ್ ನಾನ್ ವಾಯ್ಸ್ ಪ್ರೊಸೆಸ್. ಅಂದ್ರೆ ನಾನು ಮಾತಾಡ್ಬೇಕಾಗಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು ಈ ಹುಡುಗಿಗೆ ಮಾತಾಡಕ್ ಆಗಲ್ಲ, ಕಷ್ಟ ಇದೆ, ಅದಕ್ಕೆ ನಾನ್ ವಾಯ್ಸ್ ಪ್ರೊಸೆಸ್ ಅಂತ ಕೊಟ್ಟಿದ್ರು. ನಾನ್ ವಾಯ್ಸ್ ಪ್ರೊಸೆಸ್ ಅಲ್ಲಿ ನೀವು ಚಾರ್ಟ್ ಮತ್ತೆ ಇದು ನಿಮ್ದು ಡಿಸೈನ್ಸ್ ಹ್ಯಾಂಡಲ್ ಮಾಡ್ಬೇಕು. ಸೊ ಬೇರೆ ಹತ್ರ ಮಾತಾಡೋದೇನಿರಲ್ಲ ಆಗ? ಬೇರೆ ಅಂದ್ರೆ ಕ್ಲೈಂಟ್ಸ್ ಹತ್ರ ಮಾತಾಡೋದಿರಲ್ಲ. ಬಟ್ ಆಫೀಸ್ ಅಟ್ಮಾಸ್ಫಿಯರ್ ಇಂಗ್ಲಿಷ್ ಮಾತಾಡ್ಬೇಕಿತ್ತಾ? ಆಫೀಸ್ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ಇದ್ರು, ಮಲಯಾಳೀಸ್, ತೆಲುಗೈಟ್ಸ್, ಕನ್ನಡಿಗರು ಎಲ್ಲರೂ ಇದ್ರು. ನನ್ಗೆ ಎಲ್ಲರೂ ಚೆನ್ನಾಗಿ ಪರಿಚಯ ಆದ್ರು. ಬಟ್ ಎಲ್ಲರೂ ತುಂಬಾ ಮೆಚೂರ್ಡ್. ಅಲ್ಲ, ಇಂಗ್ಲಿಷ್ ಬರ್ದಿದ್ದಾಗ ನಾವು ಕನ್ನಡಿಗರು ಕನ್ನಡದವ್ರನ್ನ ಹುಡ್ಕೊಂಡ್ಬಿಡ್ತೀವಿ, ಒಂಚೂರು ನಮ್ ತರ ಹುಡ್ಕತೀವಿ. ಫಸ್ಟ್ ಹುಡುಕೊಂಡೆ ನಾನು, ಆ ತರನೇ ಹುಡುಕೊಂಡೆ. ಆಮೇಲೆ ತೆಲುಗು ಕಡೆಯಿಂದ ಬಂದವರು ಸ್ವಲ್ಪ ನನ್ನ ಬ್ಯಾಕ್ ಗ್ರೌಂಡ್ ಇಂದಾನೆ ತರಾನೇ ಇದ್ರು. ಸೊ ಅವರೆಲ್ಲ ಪರಿಚಯ ಆದ್ರು. ಸೊ ಆಕ್ಚುಲಿ ಅದೊಂಥರ ನನ್ಗೆ ಒಳ್ಳೆ ಜಾಗ, ಒಂದು ಆಪರ್ಚುನಿಟಿ, ಪ್ಲಸ್ ಒಳ್ಳೆ ಜನನೂ ಕೊಡ್ತು. ಈಗ ಹೆಂಗಾಗುತ್ತೆ, ಎಷ್ಟೋ ಜನ ಬೆಂಗಳೂರಿಗೆ ಬರೋ ಹೆಣ್ಮಕ್ಳಿಗೆ ಡೇ 1 ಇಂದನೂ ಡೇಂಜರಸ್ ತರ ಇರುತ್ತೆ. ಅಂದ್ರೆ ಲೈಕ್ ದೇ ಫೇಸ್ ಲಾಟ್ ಆಫ್
ಮೇ ಬಿ ಅಬ್ಯೂಸಿಂಗ್ ಫೇಸ್ ಮಾಡ್ತಾರೆ, ಅಥವಾ ಮೇ ಬಿ ಒಬ್ಬೊಬ್ಬರೇ ಓಡಾಡೋಕ್ಕಾಗದೆ ಏನಾದರೂ ಫೇಸ್ ಮಾಡಿರ್ತಾರೆ. ನನಗೆ ಮೇ ಬಿ ದಯೆಯಿಂದ ಡೇ ಒನ್ನಲ್ಲಿ ಯಾವ ಕಂಪ್ನಿಗೆ ಹೋದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತುಂಬ ಕೆಟ್ಟದಂತ ಏನೂ ಆಗಲಿಲ್ಲ. ಬಟ್ ಹಾಲ್ಟ್ ಎಲ್ಲ ಎಲ್ಲಿದ್ರಿ ಬೆಂಗಳೂರು ಬಂದಾಗ? ಬಿ ಟಿ ಎಂ ಇದೆಯಲ್ಲ, PG ಪಿ ಜಿ. ಬಟ್ ಅದೇ 3,000 PG. ನನಗೆ ಬರೋ 9,000ದಲ್ಲಿ 3,500 ಹೋಯ್ತು. 5,500 ಆಯ್ತು. 500 ರೂಪಾಯಿ ನನ್ನ ಫೇರ್ ಅಂಡ್ ಲವ್ಲಿ ಅದು ನಿಮ್ಮ ಪಾಂಡ್ಸ್. ಯಾವಾಗ್ಲೂ ಅದೇ? ಯಾವಾಗ್ಲೂ ಅದೇ. ಇವಾಗ್ಲೂ ಅದೇನಾ? ಇಲ್ಲ, ಇವಾಗ 15 ವರ್ಷ ಆದ್ಮೇಲೆ ಫೇರ್ ಅಂಡ್ ಲವ್ಲಿ ಇಂದ ಡಾಟ್ ಅಂಡ್ ಕಿಕ್ ಸ್ವಿಚ್ ಆಗಿದೆ. ಬಿಕಾಸ್ ಅದು 150 ರೂಪಾಯಿಂದ ಇವಾಗ 2 ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಬಟ್ ವಿಲ್ ಕಮ್ ಈ ಬಿಸ್ನೆಸ್ ಏನೋ ವಾಪಸ್ ಬರ್ತೀನಿ ನಾನು ಆಮೇಲೆ. ಬಟ್ ಟೆಲ್ ಮಿ, 500 ರೂಪಾಯಿ ಅದಕ್ಕೆ ಹೋಯ್ತು. ಸೊ ಇನ್ 5,000. 5,000ದಲ್ಲಿ ಊರಿಗೆ ಎಷ್ಟು ಕಟ್ತಿದ್ರಿ? ಊರಿಗೆ ಮಿಕ್ಕಿದ್ದ ಎಲ್ಲಿ ಎಷ್ಟು ಉಳ್ಸಕ್ಕಾಗುತ್ತೆ ಅಷ್ಟು ಉಳಿಸಿ ಅಪ್ಪಂಗೆ ಕೊಡ್ತಾ ಇದ್ದೆ ನಾನು. 5,000 ಅಪ್ಪಂಗೆ ಫುಲ್ ಕೊಡೋದು. ಇಲ್ಲಿ ಬೇರೆ ನಿಮ್ಮ ಫ್ರೆಂಡ್ ಜೊತೆ ಔಟಿಂಗು, ಚಾಟ್ಸ್ ತಿನ್ನೋದು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದೆಲ್ಲ ಏನಿಲ್ವಾ? ಆಕ್ಚುಲಿ ಅವಾಯ್ಡ್ ಮಾಡ್ತಿದ್ದೆ ಹೋಗೋದು, ಬಿಕಾಸ್ ನನ್ನ ಕೈಲಿ ಅವ್ರಿಗೆ ಕೊಡ್ಸಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಒಂದ್ಸತಿ ಅವ್ರು ಕೊಡಿಸ್ತಾರೆ, ಅವ್ರು 2 ಸತಿ ಕೊಡಿಸ್ತಾರೆ, ಮತ್ತೆ ತಿಂದರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನದಿಂದ ಹೋಗ್ಬಾರ್ದು ಅನ್ನೋದು ನನಗೆ ಅರ್ಥ ಆಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ನಮ್ಮ ಎಲೆಕ್ಟ್ರಾನ್ ಸಿಟಿ ಅಂದರೆ ಇಟ್ಸ್ ವೆರಿ ನೈಸ್, ಬ್ಯೂಟಿಫುಲ್ ವರ್ಕಿಂಗ್ ಪ್ಲೇಸ್ ಅದು. ಅಲ್ಲಿ ಒಂದು ಸ್ಟ್ರೀಟ್ ಇದೆ, ಬ್ರೇಕ್ ಅವರ್ಸಲ್ಲಿ ಅಲ್ಲಿ ಹೋಗೋರು ಎಲ್ಲ ತಿನ್ನಕ್ಕೆ. ಆದರೆ ನನಗೋಸ್ಕರನೇ ಅಂತಾನೆ ಒಂದು ವಡಾಪಾವ್ ಸೆಂಟರ್ ಇತ್ತು, 10 ರೂಪಾಯಿ ಅಷ್ಟೇ ವಡಾಪಾವ್. ಸೊ ಅದನ್ನ ಅಫೋರ್ಡ್ ಮಾಡ್ತಾ ಇದ್ದೆ ನಾನು. ಅದು ಬಿಟ್ಟು ಫ್ರೆಂಡ್ಸು ಯಾರಾದರೂ ಕೊಡ್ಸಿದ್ರೆ ಜ್ಯೂಸ್ ಎಲ್ಲ ಕೊಡ್ಸೋರು, ಅದನ್ನ ಸೈಲೆಂಟಾಗಿ ಕೊಡ್ಬಿಟ್ಟು ಸುಮ್ಮನೆ ಇರ್ತೀನಿ. ನಾವೆಲ್ಲ ಹೆಂಗ್ ಗೊತ್ತಾ, ಬೇರೆ ನೀವು ಎಲ್ಲ ಬೇರೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದವ್ರು ಹೆಂಗ್ ಗೊತ್ತಾ, ಹಿಂಗ್ ಮೆನು ನೋಡಿದ್ರೆ ನಾವ್ ಎಲ್ಲರೂ ಇದು ಏನ್ ಬೇಕು ಅಂತ ಹಿಂಗ್ ನೋಡ್ತಾರೆ. ನಾವ್ ಹಂಗಲ್ಲ, ದುಡ್ಡು ಯಾವ್ದು ಕಡಿಮೆ ಇದೆ ಅಂತ ಹಿಂಗ್ ನೋಡ್ತೀವಿ. ಹೌದು. ಅಂದ್ರೆ ನಮಗೆ ಓಕೆ, ನಮ್ಮ ಹತ್ರ ದುಡ್ಡಲ್ಲಿ ನಾವ್ ಏನ್ ತಿನ್ಬೋದು, ನಾವ್ ಎಷ್ಟು ಅಫೋರ್ಡಬಲ್ ಆಗಿದೆ ಅದನ್ನ ತಿನ್ಬೇಕಾ, ಏನ್ ಮ್ಯಾನೇಜ್ ಮಾಡ್ಬೋದು ಅಂತ ಅಷ್ಟೇ. ನಾನು ಯೋಚನೆ ಮಾಡ್ತಿದ್ದೆ, ತಿಂಗಳಿಗೆ 2 ಸತಿ ಮಸಾಲ ಪುರಿ ತಿನ್ಬೇಕು ಅಂತ. ಅಂದ್ರೆ ನಾನು ಯಾವಾಗ ಅಂದ್ರೆ ಅವಾಗ್ಲೇ ತಿನ್ನೋದು, ಇಷ್ಟ ಬಂದಾಗ ತಿನ್ನೋದು, ಇಲ್ಲ ತಿನ್ಬೇಕು ಅನ್ನಿಸ್ದಾಗ ತಿನ್ನೋ, ಬಿಕಾಸ್ ಐ ಕ್ಯಾಂಟ್ ಅಫೋರ್ಡ್. ಸೊ ಪ್ಲಾನ್ ಮಾಡಿ ತಿನ್ಬೇಕು. ಪ್ಲಾನ್ ಮಾಡಿ ತಿನ್ಬೇಕು. ತಿಂಗಳಿಗೆ 2 ಸತಿ ಮಸಾಲ ಪುರಿ ತಿನ್ಬೇಕು. ತುಮಕೂರಲ್ಲಿ ಇದ್ದಾಗ್ಲೂ ಅಷ್ಟೇ, ಒಂದ್ ತಿಂಗಳಿಗೆ 1 ಬೆಣ್ಣೆ ದೋಸೆ ತಿನ್ಬೇಕು. ಈ ತರ ಪ್ಲಾನ್ ಇತ್ತು ನಂದು. ಸೊ ಆ ಪ್ಲಾನ್ ಪ್ರಕಾರನೇ ಇದ್ದೆ. ಆಮೇಲೆ ನನ್ಗೆ ಯಾರು ತುಂಬಾ ಜಾಸ್ತಿ ಕೊಡಿಸ್ತಾರೆ ಅವ್ರಿಗೊಂದ್ಸತಿ ವಾಪಸ್ ಕೊಡಿಸ್ಬೇಕು ಅನ್ನೋದು ಕೂಡ ಇತ್ತು, ಸ್ವಾಭಿಮಾನಕ್ಕೆ ಏನು ಅಡ್ಡ ಬರ್ದೇ ಇರೋ ತರ. ಬಟ್ ಅವರೆಲ್ಲ ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ರು? ದೇ ಟ್ರೀಟ್ ಯು ಗುಡ್ ಅಥವಾ ಕೆಲವು ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ? ಆಗಿರುತ್ತೆ, ಆಗಿದೆ ಆಕ್ಚುಲಿ. ಬಟ್ ಕೆಲವೊಂದ್ ಕಡೆ ಹ್ಯುಮ್ಯಾನಿಟಿ ಇನ್ನ ಇದೆ. ಅಲ್ಲಿ ಕೃತಿ ಅಂತ, ನಾನು ಈಗ್ಲೂ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಇದ್ದಾಳೆ, ಅವಳು ಕೃತಿ ಜೈನ್ ಅಂತ. ಅವಳು ತುಂಬಾ ಖರ್ಚು ಮಾಡೋಳು, ಎಲ್ಲರಿಗೂ ತುಂಬಾ ಚೆನ್ನಾಗಿ ಕೊಡ್ಸಲ್ಲ. ಅಲ್ಲಿ ಮತ್ತೆ ಹುಡುಗಿ ನನಗೆ ಕಂಪ್ಯಾನಿಯನ್ ಆಗಿ ಅವಳು ಕೊಡ್ಸೋವಾಗ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅವಳು ಒಂದು ಗಿಲ್ಟ್ ಇರ್ತಿರ್ಲಿಲ್ಲ, ಅಥವಾ ಎಲ್ಲೂ ಬೇಜಾರು ಮಾಡ್ಕೊಂಡು ಅಯ್ಯೋ ಯಾವಾಗ್ಲೂ ಕೊಡ್ಸಿದ್ದೆಲ್ಲ ತಿಂತಾರೆ, ಈ ತರ ಸೆಕೆಂಡ್ ಥಾಟ್ ಅವಳ ಹತ್ರ ಇರ್ತಾನೆ ಇರ್ಲಿಲ್ಲ. ಸೊ ಅವಳು ಆ ಥರ ಕೊಡ್ಸೋಳು ಕಂಫರ್ಟಬಲ್ ಆಗಿ. ಅದು ಬಿಟ್ರೆ ಇನ್ಯಾರ ಹತ್ರನೂ ನಾನು ಅಷ್ಟು ಸ್ವಲ್ಪ. ಅನ್ಸುತ್ತೆ ನಿಮಗೆ ಬೆಂಗಳೂರು ಜೀವನ ಕಾಸ್ಟ್ಲಿ ಅಪ್ಪ ಹೆಂಗಿದು ಅಂತೆಲ್ಲ ಅನ್ಸುತ್ತಾ? ಹೌದು, ಇದು ನಮ್ಮಂಥವ್ರಿಗೆ ಇಟ್ಸ್ ತುಂಬಾ ಕಾಸ್ಟ್ಲಿ. ಆ ಟೈಮಲ್ಲಿ ಇಟ್ಸ್ ವೆರಿ ಕಾಸ್ಟ್ಲಿ. 5,000 ಅಲ್ಲಿ ಏನಾದ್ರೂ ಖರ್ಚು ಮಾಡಿ, ಕರೆನ್ಸಿ, ಮೊಬೈಲ್ ಕರೆನ್ಸಿ ಎಲ್ಲ ಹೋಗಿದ್ರು ನನಗೆ ಇನ್ನೊಂದು 4,000 ಉಳಿತಿತ್ತಷ್ಟೇ. ಅದ್ರ ಊರಿಗೂ ಕೊಡ್ಬೇಕಲ್ಲ. ಆವಾಗ ನನಗೆ ಫೋನ್ ಪೇ ಇರ್ಲಿಲ್ಲ. ನಮ್ಮ ಅಪ್ಪ ಬಂದು ಇಸ್ಕೊಂಡು ಹೋಗಕ್ ಅದೊಂದು 500 ರೂಪಾಯಿ ಬಸ್ ಚಾರ್ಜ್ ವೇಸ್ಟ್. ಬಂದವ್ರು ದುಡ್ಡು ಇಸ್ಕೊಂಡು PG ಹತ್ರ ಬರೋರು, ನಾನು ಕೊಡ್ತಾ ಇದ್ದೆ, ಜೇಬಲ್ಲಿ ಇಟ್ಕೊಂಡು ಊರಿಂದ ತಂದಿರೋದು ಕೊಟ್ಬಿಟ್ಟು ಹೋಗೋರು. ಇಲ್ಲ ನಾನು ಕೊಟ್ಟು ಬರ್ಬೇಕಂದ್ರು ಅದಕ್ಕೆ 500 ರೂಪಾಯಿ ವೇಸ್ಟ್. ಅಲ್ಲೊಂದು ಮತ್ತೆ ಮೈನಸ್ ಆಗೋದು.